ಭಾರತದ ಬಾಂಬ್ ಹೊಡೆತಕ್ಕೆ ನಿದ್ದೆಗೆಟ್ಟಿದೆ ಉಗ್ರಸ್ಥಾನ. ಭಾರತದ ಬಾಂಬ್ ಹೊಡೆತಕ್ಕೆ ಇದೀಗ ನಿದ್ರೆಯನ್ನ ಗೆಟ್ಟಿರುವಂತದ್ದು ಪಾಪಿ ಉಗ್ರಸ್ಥಾನ. ಪಾಪಿ ರಾಷ್ಟ್ರದಿಂದ ಭಾರತದ ಮೇಲೆ ದಾಳಿಗೆ ಯತ್ನ ಕೂಡ ಮಾಡಲಾಗ್ತಾ ಇದೆ. 30 ನಿಮಿಷಗಳ ಕಾಲ ಮಿಸೈಲ್ ಅಟ್ಯಾಕ್ ನ ಯತ್ನ ಮಾಡಿದೆ ಪಾಪಿ ಪಾಕಿಸ್ತಾನ. ಇನ್ನು ಪಾಕಿಸ್ತಾನದ ಕೃತ್ಯಕ್ಕೆ ಭಾರತೀಯ ಸೇನೆ ಸರಿಯಾಗಿಯೇ ಪ್ರತ್ಯುತ್ತರವನ್ನ ನೀಡಿದೆ. ಪಾಕಿಸ್ತಾನದ ಈ ಕೃತ್ಯಕ್ಕೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಪಾಕ್ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ ಹಿಂದೂಸ್ತಾನ. ಪಾಕ್ ಮಿಸೈಲ್ ಅನ್ನ ಹೊಡೆದುರುಳಿಸಿರುವಂತದ್ದು. 30 ಪಾಕ್ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ ಭಾರತ. ಕಾಶ್ಮೀರ, ರಾಜಸ್ಥಾನ ಹಾಗೆ ಪಂಜಾಬ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು ಈ ಪಾಪಿ ಪಾಕಿಸ್ತಾನ. ಇನ್ನು ಪಾಕ್ನ ಪ್ರತಿ ಮಿಸೈಲ್ ಅನ್ನ ಕೂಡ ಭಾರತ ಹೊಡೆದುರುಳಿಸಿದೆ. ನೋಡಿ, ಭಾರತದ ಬಾಂಬ್ ಹೊಡೆತಕ್ಕೆ ನಿದ್ದೆಗೆಟ್ಟು ಬಿಟ್ಟಿದೆ ಈ ಪಾಪಿ ಪಾಕಿಸ್ತಾನ. ಪಾಪಿ ರಾಷ್ಟ್ರದಿಂದ ಭಾರತದ ಮೇಲೆ ದಾಳಿಗೆ ಯತ್ನ ನಡೀತಾನೆ ಇದೆ. 35 ನಿಮಿಷಗಳ ಕಾಲ ಮಿಸೈಲ್ ಅಟ್ಯಾಕಿನ ಯತ್ನ ಮಾಡಿದೆ ಈ ಪಾಪಿ ಪಾಕಿಸ್ತಾನ. ಇನ್ನು ಪಾಕಿಸ್ತಾನದ ಕೃತ್ಯಕ್ಕೆ ಭಾರತೀಯ ಸೇನೆ ಸರಿಯಾಗಿಯೇ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಪಾಕ್ ಮಿಸೈಲ್ ಅನ್ನ ಹಿಂದೂಸ್ತಾನ ಹೊಡೆದುರುಳಿಸಿದೆ. 30 ಪಾಕ್ ಮಿಸೈಲ್ ಅನ್ನ ಹೊಡೆದುರುಳಿಸಿರುವಂತದ್ದು. ಇನ್ನು ಈ ಪಾಪಿ ಪಾಕಿಸ್ತಾನ ಇದೆಯಲ್ಲ, ಇದು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಅನ್ನ ಟಾರ್ಗೆಟ್ ಮಾಡ್ಕೊಂಡಿದೆ. ಇನ್ನು ಪಾಕ್ನ ಪ್ರತಿ ಮಿಸೈಲ್ ಅನ್ನ ಭಾರತ ಹೊಡೆದುರುಳಿಸಿರುವಂತದ್ದು. ನೋಡಿ, ಪಾಕಿಸ್ತಾನದಿಂದ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭಾರಿ ದಾಳಿಯಾಗಿರುವಂತದ್ದು. ಪಠಾನ್ಕೋಟ್, ಉಧಂಪುರ ಏರ್ಪೋರ್ಟ್ ಅನ್ನ ಗುರಿ ಮಾಡಿಕೊಂಡಿತ್ತು ಈ ಪಾಪಿ ಪಾಕಿಸ್ತಾನ. ಇನ್ನು ಜಮ್ಮು ಮಿಲಿಟರಿ ಸ್ಟೇಷನ್ಗಳು ಪಾಕ್ಗೆ ಟಾರ್ಗೆಟ್ ಆಗಿತ್ತಂತೆ. ಪಠಾನ್ಕೋಟ್, ಉಧಂಪುರ ಏರ್ಪೋರ್ಟ್, ಅದರ ಜೊತೆಗೆ ಜಮ್ಮು ಮಿಲಿಟರಿ ಸ್ಟೇಷನ್ಗಳನ್ನ ಪಾಕ್ ಟಾರ್ಗೆಟ್ ಮಾಡಿಕೊಂಡಿತ್ತು. ಪಾಕಿಸ್ತಾನದ ಸೇನಾ ದಾಳಿಗೆ ಉಗ್ರರಿಂದ ಬೆಂಬಲ ಕೂಡ ಸಿಕ್ಕಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ನೋಡಿ, ಪಾಕಿಸ್ತಾನದ ಸೇನಾ ದಾಳಿಗೆ ಉಗ್ರರಿಂದ ಬೆಂಬಲ ಸಿಕ್ಕಿರುವಂತದ್ದು. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರು ದಾಳಿ ನಡೆಸಿರುವಂತದ್ದು. ಲಾಹೋರ್ ಮೇಲೆ ಭಾರತ ದೊಡ್ಡ ಮಿಸೈಲ್ ದಾಳಿ ನಡೆಸಿದೆ. ಇದಾದ ನಂತರ ಪಾಕಿಸ್ತಾನದ ಲಾಹೋರ್ ಮೇಲೆ ಭಾರತ ದೊಡ್ಡ ಮಿಸೈಲ್ ದಾಳಿ ನಡೆಸಿದೆ. ಭಾರಿ ಪ್ರಮಾಣದ ಕ್ಷಿಪಣಿಗಳನ್ನ ಭಾರತ ಹಾರಿಸಿರುವಂತದ್ದು. ಇನ್ನು ಭಾರತದ ಪಠಾನ್ಕೋಟ್, ಉಧಂಪುರ ಏರ್ಪೋರ್ಟ್ ಜೊತೆಗೆ ಜಮ್ಮು ಮಿಲಿಟರಿ ಸ್ಟೇಷನ್ಗಳನ್ನ ಪಾಕ್ ಟಾರ್ಗೆಟ್ ಮಾಡಿಕೊಂಡಿದ್ದು. ಪಾಕಿಸ್ತಾನದ ಸೇನಾ ದಾಳಿಗೆ ಉಗ್ರರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ. ಅದಾದ ನಂತರ ಲಾಹೋರ್ ಮೇಲೆ ಭಾರತ ಕೂಡ ದೊಡ್ಡ ಮಿಸೈಲ್ ದಾಳಿಯನ್ನೇ ನಡೆಸಿದೆ. ಭಾರಿ ಪ್ರಮಾಣದ ಕ್ಷಿಪಣಿಗಳನ್ನ ಹಾರಿಸಿರುವಂತದ್ದು ನಮ್ಮ ಭಾರತ. ಇದೀಗ ಭಾರತದ ಬಾಂಬ್ ಹೊಡೆತಕ್ಕೆ ನಿದ್ದೆಗೆಟ್ಟಿದೆ ಉಗ್ರಸ್ಥಾನ. 35 ನಿಮಿಷಗಳ ಕಾಲ ಮಿಸೈಲ್ ಅಟ್ಯಾಕಿನ ಯತ್ನ ಮಾಡಿತ್ತು ಪಾಕಿಸ್ತಾನ. ಇನ್ನು ಪಾಕಿಸ್ತಾನದ ಕೃತ್ಯಕ್ಕೆ ಭಾರತೀಯ ಸೇನೆ ಸರಿಯಾಗಿಯೇ ಪ್ರತ್ಯುತ್ತರವನ್ನ ನೀಡಿದೆ. ಲಾಹೋರ್ ಮೇಲೆ ಭಾರತ ದೊಡ್ಡ ಮಿಸೈಲ್ ದಾಳಿ ನಡೆಸಿದ್ದು. ಭಾರಿ ಪ್ರಮಾಣದ ಕ್ಷಿಪಣಿಗಳನ್ನ ಹಾರಿಸಿದೆ ನಮ್ಮ ಭಾರತ. ನೋಡಿ, ಪಾಕಿಸ್ತಾನಿ ಪೈಲಟ್ ಅನ್ನ ಜೀವಂತವಾಗಿ ಹಿಡಿದಿದೆ ಭಾರತ. ಇನ್ನು ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷ ಕೂಡ ತೀವ್ರವಾಗಿದೆ. ನೋಡಿ, ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷ ತೀವ್ರವಾಗಿರುವಂತದ್ದು. ಉರಿ ಸೆಕ್ಟರ್ ನಲ್ಲಿ ಪಾಕ್ನಿಂದ ಮತ್ತೆ ಗುಂಡಿನ ದಾಳಿ ನಡೆದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಶೆಲ್ ದಾಳಿಯನ್ನ ಮುಂದುವರೆಸಿದ್ದಾರೆ ಪಾಪಿ ಪಾಕಿಸ್ತಾನ. ಇನ್ನು ಉರಿಯಲ್ಲಿ ಒಬ್ಬ ಮಹಿಳೆ ಕೂಡ ಸಾವಿಗೀಡಾಗಿದ್ದು 8 ಮಂದಿಗೆ ಗಾಯವಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಕುಪ್ವಾರ, ಉರಿಯ ಪ್ರದೇಶಗಳಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಕುಪ್ವಾರ ಮತ್ತು ಉರಿಯ ಪ್ರದೇಶಗಳಲ್ಲಿ ನಡೀತಿರುವಂತದ್ದು ಗುಂಡಿನ ಚಕಮಕಿ. ಇನ್ನು ಪಾಕ್ ದಾಳಿಗೆ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರವನ್ನೇ ನೀಡ್ತಾ ಇದೆ ಅಂತ ಹೇಳಬಹುದು. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇದೀಗ ಸಂಘರ್ಷ ತೀವ್ರಗೊಂಡಿದೆ. ಇನ್ನೊಂದು ಕಡೆ ಉರಿ ಸೆಕ್ಟರ್ನಲ್ಲಿ ಪಾಕ್ನಿಂದ ಮತ್ತೆ ಗುಂಡಿನ ದಾಳಿ ಕೂಡ ನಡೀತಾ ಇದೆ.
ಶೆಲ್ ದಾಳಿಯನ್ನ ಪಾಕಿಸ್ತಾನ ಮುಂದುವರಿಸಿರುವಂತದ್ದು. ಇನ್ನು ಉರಿಯಲ್ಲಿ ಒಬ್ಬ ಮಹಿಳೆ ಸಾವಿಗೀಡಾಗಿದ್ದು 8 ಮಂದಿಗೆ ಗಾಯವಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಕುಪ್ವಾರ ಉರಿಯ ಪ್ರದೇಶಗಳಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಪಾಕ್ ದಾಳಿಗೆ ಭಾರತೀಯರು ಕೂಡ ಸುಮ್ಮನೆ ಕೂತಿಲ್ಲ. ಭಾರತೀಯ ಸೇನೆ ಸರಿಯಾಗಿ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ನೋಡಿ, ದಾಳಿ ಮಾಡೋದಕ್ಕೆ ಬಂದು ಪೆಟ್ಟು ತಿಂದಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಈಗ ರಾಜಸ್ಥಾನದ ಜೈಸಲ್ಮೇರ್ ವಾಯುನೆಲೆ ಮೇಲೆ ಕೂಡ ದಾಳಿ ನಡೆಸಿತ್ತು. ಜೈಸಲ್ಮೇರ್ ದಾಳಿ ತಡೆಯುವಲ್ಲಿ ಭಾರತ ಸಕ್ಸಸ್ ಆಗಿದೆ. ಪಾಕಿಸ್ತಾನದ 3 ಯುದ್ಧ ವಿಮಾನಗಳನ್ನ ಇದೀಗ ಭಾರತ ಧ್ವಂಸ ಮಾಡಿರುವಂತದ್ದು. ಪಾಕ್ 1 F-16, 2J F-17 ಫೈಟ್ ಜೆಟ್ಗಳನ್ನ ಪುಡಿ ಮಾಡಿದೆ ಭಾರತ. ಇನ್ನು ಭಾರತ ಮೇಲೆ ಪದೇ ಕ್ಷಿಪಣಿ ದಾಳಿಯ ಯತ್ನ ಕೂಡ ಫೇಲ್ ಆಗಿದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಡ್ತಾನೆ ಇಲ್ಲ. ದಾಳಿ ಮಾಡೋದಕ್ಕೆ ಬರತ್ತೆ, ಪೆಟ್ಟು ತಿಂತಾ ಇದೆ ಈ ಪಾಕಿಸ್ತಾನ. ಇನ್ನು ಭಾರತದ ಬಾಂಬ್ ಹೊಡೆದಕ್ಕೆ ನಿದ್ದೆಗೆಟ್ಟಿರುವಂತದ್ದು ಉಗ್ರಸ್ಥಾನ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ಇನ್ನು ಭಾರತದ ಬಾಂಬ್ ಹೊಡೆತಕ್ಕೆ ಉಗ್ರಸ್ಥಾನ ನಿದ್ದೆಗೆಟ್ಟಿದೆ. ಎಷ್ಟಾದ್ರೂ ಕೂಡ ತನ್ನ ನರಿ ಬುದ್ಧಿಯನ್ನ ಬಿಡ್ತಾನೆ ಇಲ್ಲ ಅಂತ ಹೇಳಬಹುದು. ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕ್ನ ಪ್ರತಿ ಮಿಸೈಲ್ ಅನ್ನ ಕೂಡ ಭಾರತ ಹೊಡೆದುರುಳಿಸಿದ್ರು ಕೂಡ ತನ್ನ ಈ ಯತ್ನವನ್ನ ಬಿಡ್ತಾನೆ ಇಲ್ಲ ಪಾಕಿಸ್ತಾನ. ಈಗ ಸದ್ಯದ ಡೆವಲಪ್ಮೆಂಟ್ ಏನು ಅಂತ? ಖಂಡಿತ ದೀಪ್ತಿ, ಏನು ಪೆಹಲ್ಗಾಮ್ ನಲ್ಲಿ ನರಮೇಧ ನಡೆಸಿದ್ರು ಉಗ್ರರು, ಅದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಉಡಿಸ್ ಮಾಡಿತ್ತು. 9 ಉಗ್ರ ನೆಲೆಗಳನ್ನ ಉಡಿಸ್ ಮಾಡಿ ಅದರಲ್ಲಿ 80ಕ್ಕೂ ಹೆಚ್ಚು ಉಗ್ರರು ಅಟ್ಯಾಚ್ ಆಗಿದ್ರು, ಅಂದ್ರೆ ಸಾವನ್ನಪ್ಪಿದ್ರು. ಇದರ ನಂತರ ಭಾರತದ ಮೇಲೆ ಪಾಕಿಸ್ತಾನ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಹೋಯ್ತು. ನಮ್ಮ ಪಾಕಿಸ್ತಾನದ ಅಮಾಯಕ ನಾಗರಿಕರನ್ನ ಭಾರತ ಕೊಂದಿದೆ, ಅವರ ಒಂದು ಅಟ್ಯಾಕ್ ನಿಂದ ಪಾಕಿಸ್ತಾನದ ಅಮಾಯಕರು ಸಾವನ್ನಪ್ಪಿದ್ದಾರೆ, 23ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ, 24 ಗಂಟೆಗಳಲ್ಲಿ ಅಟ್ಯಾಕ್ ಮಾಡ್ತೀವಿ ನಾವು ಕೂಡ ಅಂತ ಹೇಳಿ ಪಾಕ್ PM ಉದ್ಧಟತನವನ್ನ ಮೆರೆದಿದ್ರು. ಅದರಂತೆ ನಿನ್ನೆ ರಾತ್ರಿ ಒಂದು 35 ನಿಮಿಷಗಳ ಕಾಲ ಭಾರತದ ಮೇಲೆ, ಅಂದ್ರೆ 3 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ರು. ಒಂದು ಪಂಜಾಬ್, ಇನ್ನೊಂದು ರಾಜಸ್ಥಾನ್, ಇನ್ನೊಂದು ಶ್ರೀನಗರ. ಈ 3 ರಾಜ್ಯಗಳ ಮೇಲೆ ಮಿಸೈಲ್ ಮತ್ತೆ ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರು. ತುಂಬಾ ನೂರಾರು ಡ್ರೋನ್ಗಳನ್ನ ಹಾರಿಸಿದ್ರು. ಬಟ್ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಆ ಎಲ್ಲ ಕ್ಷಿಪಣಿಗಳನ್ನ ಹೊರದುಡಿಸುವಲ್ಲಿ ಯಶಸ್ವಿ ಆಯ್ತು. ಯಾವುದೇ ಒಂದು ಸಫಲತೆಯನ್ನ ಪಾಕಿಸ್ತಾನ ಅದೇ ಕಾರಣಕ್ಕಾಗಿ ಈಗ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಒಂದು ಅಂತಂದ್ರೆ ಗಡಿಯಲ್ಲಿ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಉರಿ ಪ್ರದೇಶದಲ್ಲಿ ಈ ಒಂದು ದಾಳಿಯನ್ನ ಮಾಡ್ಲಾಗ್ತಾ ಇದ್ದು, ಅಲ್ಲಿ ಅಮಾಯಕರು ಅಂದ್ರೆ ಓರ್ವ ಮಹಿಳೆ ಸೇರಿ 2 ಸಾವನ್ನಪ್ಪಿದ್ದಾರೆ ಈಗ ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ 40ಕ್ಕೂ ಹೆಚ್ಚು ನಿವಾಸಿಗಳಿಗೆ ಗಾಯ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಪಾಕ್ 15-16 ದಿನಗಳಿಂದ, ಅಂದ್ರೆ ನಾವು ಮೊದಲು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ವಿ ಅಂದಿನಿಂದನೂ ಕೂಡ ಅವರು ಗುಂಡಿನ ದಾಳಿಯನ್ನ ಮಾಡ್ತಾನೆ ಇದ್ದಾರೆ, ಇದುವರೆಗೂ ಕೂಡ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತಹ ಜಮ್ಮು ಕಾಶ್ಮೀರ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಮತ್ತೆ ರಾಜಸ್ಥಾನದ ಹಲವು ಗಡಿ ಪ್ರದೇಶಗಳಲ್ಲಿ ಜನರಿಗೆ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಯಾರು ಕೂಡ ಮನೆಯನ್ನ ಬಿಟ್ಟು ಹೊರಗಡೆ ಬರಬೇಡಿ, ಅದ್ರ ಜೊತೆಗೆ ಯಾರು ಕೂಡ ಲೈಟ್ಸ್ ಗಳನ್ನ ಹಾಕೊಂಡು ಮನೆಯಲ್ಲಿ ಕೂರೋದಕ್ಕೆ ಹೋಗಬೇಡಿ, ಅಪಾಯ ಅನಿಸಿದ್ರೆ
ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಗ್ಗಟ್ಟಾಗಿರಿ, ಹೊರಗಡೆ ಜಾಸ್ತಿ ಬರೋದಕ್ಕೆ ಹೋಗ್ಬೇಡಿ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಸೈನಿಕರು ಕೂಡ ಗಡಿ ಪ್ರದೇಶದಲ್ಲಿ ಸ್ವಲ್ಪ ಗಾವಲವನ್ನ ಹಾಕಿದ್ದು, ಯಾವುದೇ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಮೂಲಕ ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಯಾವುದೇ ಒಂದು ತಂತ್ರದ ಮೂಲಕ ಭಾರತದ ಮೇಲೆ ಏನಾದ್ರೂ ಆಕ್ರಮಣ ಮಾಡೋದಕ್ಕೆ ಬಂದ್ರೆ ಖಂಡಿತವಾಗ್ಲು ನಾವು ನಿಮ್ಮನ್ನ ಹೊಡೆದುಳಿಸ್ತೀವಿ, ನಿಮ್ಗೆ ಯಾವುದೇ ರೀತಿಯಾದಂತ ಒಂದು ನಮ್ಮ ಭಾರತದ ಮೇಲೆ ಅತಿಕ್ರಮಣ ಮಾಡೋದಕ್ಕೆ, ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ನಿನ್ನೆನೇ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಾಕಿಸ್ತಾನದ 4 ಜಿಲ್ಲೆಗಳ ಮೇಲೆ ನಮ್ಮ ಭಾರತ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಅಲ್ಲಿಯೂ ಕೂಡ ಜನರು ಭಯಭೀತರಾಗಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಭಾರತದ ಉತ್ತರಕ್ಕೆ ಪಾಕಿಸ್ತಾನದ ಕಡೆ ಯಾವುದೇ ಉತ್ತರ ಇಲ್ಲ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಎರಡೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿದೆ. ಯುದ್ಧದ ಕಾರ್ಮೋಡಗಳು ಜಾಸ್ತಿ ಆಗಿದೆ. ಖಂಡಿತವಾಗ್ಲೂ ಭಾರತೀಯ ಸೇನೆ ಪರಾಕ್ರಮವನ್ನ ಮೆರೀತಾ ಇದೆ ಅಂತ ಹೇಳ್ಬೋದು ದೀಪ್ತಿ. ಇನ್ನು ಪಾಟೀಲ್, ನಿರಂತರವಾಗಿ ಭಾರತ ಪಾಕಿಸ್ತಾನದ ಪ್ರಯತ್ನವನ್ನ ವಿಫಲ ಮಾಡ್ತಾನೆ ಇದೆ. ಇದೆಲ್ಲ ನೋಡಿದ್ರೆ ಪಾಕ್ ದಾಳಿಯನ್ನ ಮುಂದುವರಿಸುತ್ತಾ ಅಂತ? ಖಂಡಿತವಾಗ್ಲು ಅವ್ರ ಕಡೆಯಿಂದನೂ ಕೂಡ ದಾಳಿ ನಡೆಯುವಂತ ಸಾಧ್ಯತೆ ಇದೆ. ಅವರು PM ಕೂಡ ತುಂಬಾ ಜೋರಾಗೇನೆ ಹೇಳ್ತಾ ಇದ್ರು, ನಾವು 24 ಗಂಟೆಯಲ್ಲಿ ನಿಮ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ. ಬಟ್ ಈಗ ಪಾಕ್ ಪ್ರಧಾನಿ ಅವರು ಕೂಡ ಒಂದು ದೊಡ್ಡ ಅಡಗುತಾಣದಲ್ಲಿ ತಮ್ಮನ್ನ ತಾವು ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಅವ್ರಿಗೆ ಒಂದು ಬೇರೆ ತಮ್ಮ ದೇಶದ ಜನರನ್ನ ಕಾಪಾಡಿಕೊಳ್ಳೋದಕ್ಕೆ ಆಗದೆ ಇರುವಂತ ಒಬ್ಬ ಪ್ರಧಾನಿ ಅವರೇ ಅಡಗಿಕೊಂಡು ಕುಳ್ಕೊಂಡಿದ್ದಾರೆ. ಇನ್ನು ಭಾರತದ ಮೇಲೆ ಏನ್ ಯುದ್ಧ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸುಮ್ನೆ ತೋರ್ಪಡಿಕೆಗೆ ಈ ಒಂದು ಮಿಸೈಲ್ ಗಳನ್ನ ಬಿಡೋದಾಗಿರ್ಬೋದು ಅಥವಾ ರಾಕೆಟ್ ಗಳನ್ನ ಬಿಡೋದಾಗಿರ್ಬೋದು, ಇಂತಹ ವಿಫಲ ಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ಇದು ಇಲ್ಲಿಗೆ ಮುಗಿಯುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಇದು ಇನ್ನೂ 2-3 ದಿನಗಳ ಕಾಲ ನಡೆಯುತ್ತೆ ಅಂತ ಅನ್ಸುತ್ತೆ. ಒಂದು, ನಾವು ಆಪರೇಷನ್ ಸಿಂಧೂರ 2.0 ಕೂಡ ಶುರು ಮಾಡಿದೀವಿ. ಪಾಕಿಸ್ತಾನದಲ್ಲಿ ಎಲ್ಲೇ ಆ ಉಗ್ರರು ಅಡಗಿದ್ರು ಕೂಡ ಅವರ ಮೇಲೆ ಮಿಸೈಲ್ ದಾಳಿಗಳನ್ನ ನಿಖರವಾಗಿಟ್ಟು ಅವರನ್ನ ಕೊಲ್ಲುವಂತಹ ಒಂದು ಕಾರ್ಯವನ್ನ ಭಾರತ ಮಾಡ್ತಾ ಇದೆ. ಅದರಲ್ಲೂ ಕೂಡ ಯಾವ ನಾಗರಿಕರಿಗೂ, ಅಮಾಯಕರಿಗೂ ಕೂಡ ನಾವು ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಹಾನಿ ಕೂಡ ಮಾಡಿಲ್ಲ ಅಂತ ಹೇಳಿ ಭಾರತೀಯ ಸೇನೆ ಈಗಾಗಲೇ ಹೇಳ್ಕೊಂಡಿದೆ. ಪಾಕಿಸ್ತಾನ ಹೇಳ್ತಾ ಇರೋದು ನಾಗರಿಕರನ್ನ ಅವರು ಹೊಡೆದೋಳಿಸ್ತಾ ಇದ್ದಾರೆ, ನಮ್ಮ ನಾಗರಿಕರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೀಪ್ತಿ. ಥ್ಯಾಂಕ್ ಯು ಪಾಟೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪಾಕಿಸ್ತಾನಕ್ಕೆ ಗೊತ್ತಿದೆ ತನ್ನ ಕೈಯಲ್ಲಿ ಏನೂ ಮಾಡ್ಕೊಳ್ಳೋಕ್ ಆಗೋದಿಲ್ಲ ಅಂತ, ಆದ್ರೂ ಕೂಡ ತನ್ನ ಅಹಂಕಾರವನ್ನ ಬಿಟ್ಟಿಲ್ಲ. ಭಾರತದ ಬಾಂಬ್ ಹೊಡೆತಕ್ಕೆ ಇದಾಗ್ಲೇ ನಿದ್ದೆಯನ್ನ ಗೆಟ್ಟಿರುವಂತದ್ದು ಪಾಕಿಸ್ತಾನ. ಪಾಪಿ ರಾಷ್ಟ್ರದಿಂದ ಕೂಡ ಭಾರತದ ಮೇಲೆ ದಾಳಿಗೆ ಯತ್ನ ನಡೀತಾನೆ ಇದೆ. 35 ನಿಮಿಷಗಳ ಕಾಲ ಮಿಸೈಲ್ ಅಟ್ಯಾಕ್ನ ಯತ್ನ ಕೂಡ ನಡೆಸಲಾಯಿತು. ಇನ್ನು ಪಾಕಿಸ್ತಾನ ಕೃತ್ಯಕ್ಕೆ ಭಾರತೀಯ ಸೇನೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಅಂತ ಹೇಳಬಹುದು. ಲಾಹೋರ್ ಆಗಿರಬಹುದು, ಇನ್ನು ಬೇರೆ ಕಡೆಯೆಲ್ಲ ಭಾರತ ಅಟ್ಯಾಕ್ ಮಾಡ್ತಾ ಇದೆ. ಪಾಕ್ ಮಿಸೈಲ್ ಹೊಡೆದುರುಳಿಸಿದೆ ಹಿಂದೂಸ್ತಾನ. ಇನ್ನು 30 ಪಾಕ್ ಮಿಸೈಲ್ ಅನ್ನ ಭಾರತ ಹೊಡೆದುರುಳಿಸಿದ್ರು ಕೂಡ ಪಾಕ್ಗೆ ಇನ್ನೂ ಬುದ್ಧಿ ಬಂದ ಹಾಗೆ ಕಾಣಿಸ್ತಿಲ್ಲ. ಇನ್ನು ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಸಂಘರ್ಷ ಕೂಡ ತೀವ್ರಗೊಂಡಿದೆ ಅಂತಾನೆ ಹೇಳಬಹುದು. ಉರಿ ಸೆಕ್ಟರ್ನಲ್ಲಿ ಪಾಕ್ನಿಂದ ಮತ್ತೆ ಗುಂಡಿನ ಚಕಮಕಿ ನಡೆದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಶೆಲ್ ದಾಳಿಯನ್ನ ಮುಂದುವರೆಸಿರುವಂಥದ್ದು ಪಾಕಿಸ್ತಾನ. ಪಾಕಿಸ್ತಾನಿ ಪೈಲಟ್ ನ ಜೀವಂತವಾಗಿ ಹಿಡಿದಿದ್ದಾರೆ ಭಾರತ. ಪಾಕಿಸ್ತಾನಿ ಪೈಲಟ್ ನನ್ನ ಜೀವಂತವಾಗಿ ಹಿಡಿದ ಭಾರತ. ಅಕ್ನೂರ್ನಲ್ಲಿ ಪಾಕಿಸ್ತಾನಿ ಪೈಲಟ್ ನನ್ನ ಹಿಡಿದಿದೆ ಭಾರತ. ಇನ್ನು ರಾಜಸ್ಥಾನದ ಜೈಸಲ್ಮೇರ್ ಬಳಿ ಪಾಕ್ ಪೈಲಟ್ ಅನ್ನ ಬಂಧಿಸಲಾಗಿದೆ. ಪಾಕಿಸ್ತಾನಿ ಪೈಲಟ್ ಅನ್ನ ಭಾರತೀಯ ಸೇನೆ ಬಂಧಿಸಿರುವಂತದ್ದು. ನೋಡಿ, ಇದೀಗ ಪಾಕಿಸ್ತಾನಿ ಪೈಲಟ್ ಭಾರತೀಯ ವಶದಲ್ಲಿದ್ದಾನೆ. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಪಾಕ್ ಪೈಲಟ್ ಅನ್ನ ಇದೀಗ ಬಂಧಿಸಲಾಗಿದೆ. ಪಾಕಿಸ್ತಾನಿ ಪೈಲಟ್ ಅನ್ನ ಭಾರತೀಯ ಸೇನೆ ಬಂಧಿಸಿರುವಂತದ್ದು. ಇನ್ನು ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಸಂಘರ್ಷ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪಾಕಿಸ್ತಾನದ ಮೇಲೆ ನೌಕಾಸೇನೆ ಕೂಡ ದಾಳಿ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಇದೀಗ ಅಕ್ನೂರ್ನಲ್ಲಿ ಪಾಕಿಸ್ತಾನಿ ಪೈಲಟ್ ಅನ್ನ ಭಾರತೀಯ ಸೇನೆ ಹಿಡಿದು ಬಂಧಿಸಿರುವಂತದ್ದು. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಪಾಕ್ ಪೈಲಟ್ ಅನ್ನ ಬಂಧಿಸಲಾಗಿದೆ. ಪಾಕಿಸ್ತಾನಿ ಪೈಲಟ್ ಇದೀಗ ನಮ್ಮ ಭಾರತದ ವಶದಲ್ಲಿದ್ದಾನೆ.
ನೋಡಿ, ಈ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಗಡಿ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆಸ್ತಾ ಇರುವಂತದ್ದು. ಹಾಗೆ ದಾಳಿಯನ್ನ ಗಡಿ ಪ್ರದೇಶದಲ್ಲಿ ಈ ಪಾಪಿ ಪಾಕಿಸ್ತಾನ ನಡೆಸ್ತಾನೆ ಇದೆ. ಇನ್ನು ಉರಿಯಲ್ಲಿ ಒಬ್ಬ ಮಹಿಳೆ ಕೂಡ ಸಾವಿಗೀಡಾಗಿರುವಂಥದ್ದು. ಇದರ ಜೊತೆಗೆ 8 ಮಂದಿಗೆ ಗಾಯವಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ತಿನ್ನೋದಕ್ಕೆ ಅನ್ನ ಇಲ್ಲ ಅಂದ್ರೂ ಕೂಡ ಕೊಬ್ಬಿಗೆ ಅಹಂಕಾರಕ್ಕೆ ಕಮ್ಮಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕುಪ್ವಾರ ಉರಿಯ ಪ್ರದೇಶಗಳಲ್ಲಿ ಗುಂಡಿನ ಚಕಮಕಿ ನಡೆದಿದ್ದು, ಉರಿಯಲ್ಲಿ ಒಬ್ಬ ಮಹಿಳೆ ಕೂಡ ಸಾವಿಗೀಡಾಗಿದ್ದಾರೆ. ಇನ್ನು 8 ಮಂದಿಗೆ ಗಾಯವಾಗಿರುವಂಥದ್ದು. ಹಾಗೆ ಪಾಕ್ ದಾಳಿಗೆ ಭಾರತೀಯ ಸೇನೆ ಕೂಡ ಸೂಕ್ತ ಪ್ರತ್ಯುತ್ತರವನ್ನ ನೀಡ್ತಾ ಇದ್ರು ಕೂಡ ಇನ್ನು ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಉರಿ ಸೆಕ್ಟರ್ನಲ್ಲಿ ಪಾಕ್ನಿಂದ ಮತ್ತೆ ಗುಂಡಿನ ದಾಳಿ ನಡೀತಾನೆ ಇದೆ. ಹಾಗೆ ಜಮ್ಮು ಮಿಲಿಟರಿ ಸ್ಟೇಷನ್ಗಳು ಕೂಡ ಪಾಕ್ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು. ಪಾಕಿಸ್ತಾನದ ಸೇನಾ ದಾಳಿಗೆ ಉಗ್ರರು ಕೂಡ ಬೆಂಬಲವನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಾವು ಉಗ್ರರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುತ್ತೆ, ಬಟ್ ಆದ್ರೆ ಈಗ ಸೇನಾ ದಾಳಿಗೆ ಉಗ್ರರೇ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರು ದಾಳಿ ನಡೆಸಿರುವಂಥದ್ದು. ನೋಡಿ, ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ದಾಳಿ ನಡೆಸಿರುವಂಥದ್ದು ಈ ಟೆರರಿಸ್ಟ್ಗಳು. ಸೊ ಹಾಗಾಗಿ ಗೊತ್ತಾಗತ್ತೆ ಪಾಕಿಸ್ತಾನಕ್ಕೂ ಹಾಗೂ ಟೆರರಿಸ್ಟ್ಗೂ ಇರುವಂತಹ ಸಂಬಂಧ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಲಾಹೋರ್ ಮೇಲೆ ಕೂಡ ಭಾರತ ದೊಡ್ಡ ಮಿಸೈಲ್ ದಾಳಿಯನ್ನು ನಡೆಸಿದೆ. ಇದೆಲ್ಲ ಆದ್ಮೇಲೆ ಭಾರತ ಲಾಹೋರ್ ಮೇಲೆ ದೊಡ್ಡ ಮಿಸೈಲ್ ದಾಳಿಯನ್ನು ನಡೆಸಿರುವಂಥದ್ದು. ಹಾಗೆ ಭಾರಿ ಪ್ರಮಾಣದ ಕ್ಷಿಪಣಿಗಳನ್ನ ನಮ್ಮ ಭಾರತ ಲಾಹೋರ್ ಮೇಲೆ ಹಾರಿಸಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಭಯ ಇಲ್ವಾ, ಅಥವಾ ಸುಮ್ಮನೆ ಭಯ ಇದ್ರೂ ಕೂಡ ಅದು ತೋರಿಸ್ಕೊಳ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ಹಾಗೆ ಭಾರತ ಪಾಕಿಸ್ತಾನದ ನಡುವೆ ಇದೀಗ ಸಂಘರ್ಷ ತೀವ್ರವಾಗ್ತಿದೆ ಅಂತಾನೆ ಹೇಳಬಹುದು. ಉರಿ ಸೆಕ್ಟರ್ನಲ್ಲಿ ಪಾಕ್ನಿಂದ ಮತ್ತೆ ಗುಂಡಿನ ದಾಳಿ ನಡೆದಿದ್ದು, ಶೆಲ್ ದಾಳಿಯನ್ನ ಪಾಕಿಸ್ತಾನ ಮುಂದುವರಿಸ್ತಲೇ ಇದೆ.